ಈಗ ಭಾಗ್ಯರಾಜ್ ಚಿತ್ರದ ನಿರ್ದೇಶಕರು ದೀಪಕ್ ಮಧುನಹಳ್ಳಿ ನಮ್ಮ ಜೊತೆ ಇದ್ದಾರೆ. ಹೊಸ ಕಥೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನೇ ಕೇಳೋಣ. ಸರ್, ನಮ್ಮ ಶೋಗೆ ಸ್ವಾಗತ. ಇವಾಗ ಭಾಗ್ಯರಾಜ್ ಸಿನಿಮಾ, ಇದ್ರ ಸ್ಟೋರಿ ಏನು, ನಿಮಗೆ ಈ ನಿಜ ಕಥೆ ಇದು, ಇದಕ್ಕೆ ಇನ್ಸ್ಪಿರೇಷನ್ ಏನು, ಇದ್ರ ಬಗ್ಗೆ ಸ್ವಲ್ಪ. ಭಾಗ್ಯರಾಜ್ ಬೇಸಿಕಲಿ ಲವ್ ಸ್ಟೋರಿ ಆಗಿದ್ರೆ ನನ್ನ ಕತೆ ಈಸಿಲಿ ಹೇಳ್ಬಿಡ್ತಾ ಇದೆ ಎಲ್ಲರಿಗೂ. ಇದೊಂದು ಥ್ರಿಲ್ಲರ್ ಜನರ್ ಆಗಿದ್ರಿಂದ ನಾನು ಆ ಥ್ರಿಲ್ಲರ್ ಪಾಯಿಂಟ್ನ ನಾನು ಬಿಟ್ಕೊಡೋಕ್ಕಾಗಲ್ಲ. ಅದೊಂದು ಪಾಯಿಂಟ್ ಬಿಟ್ಟರೆ ಇಡೀ ಕಥೆನೇ ಗೊತ್ತಾಗ್ಬಿಡುತ್ತೆ. ಸೊ ಎಲ್ಲರಿಗೂ ಗೊತ್ತಿರೋಂಗೆ ನೆಕ್ಸ್ಟ್ ಫ್ರೈಡೇ ಸಿನಿಮಾ ರಿಲೀಸ್ ಆಗ್ತಾ ಇದೆ, February 5th ಆಲ್ ಓವರ್ ಕರ್ನಾಟಕ. ಸೊ ಇನ್ನೊಂದು ವಾರ ತಡ್ಕೊಳ್ಳಿ, ನಿಮಗೆ ಸಿನಿಮಾ ಗೊತ್ತಾಗುತ್ತೆ ಏನು ಕತೆ ಫುಲ್ಲು ಅಂತ. ಫಸ್ಟ್ ಟೈಮ್ ನಿರ್ದೇಶನ, ಸೊ ನಿರ್ದೇಶನ ಕೆಲಸ ಆಗಿತ್ತು, ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ರೆ ಇತ್ತು ಎಕ್ಸ್ಪೀರಿಯನ್ಸ್? ನನಗೆ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್. ಏನಂತಂದರೆ ಬೇಸಿಕಲಿ ನನಗೆ ಸಿಕ್ಕಿತ್ತು ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್. ನಾನು ಎಲ್ಲರಿಗೂ ಹೇಳಂಗೆ ಕ್ಯಾಮ್ರಾ ಮುಂದೆ ಇದೆ ಅಂತ ಹೇಳ್ತಾ ಇರೋ ನಾನು ಆಫ್ ದಿ ಕ್ಯಾಮ್ರಾ ನಾನು ತುಂಬ ಜನರಿಗೆ ಹೇಳಿದ್ದೀನಿ. ಈ ಒಂದು ಸ್ಯಾಮಿ ಅಸೋಸಿಯೇಟ್ಸ್ ಆಲ್ರೆಡಿ ಎಸ್ಟಾಬ್ಲಿಷ್ ಪ್ರೊಡಕ್ಷನ್ ಹೌಸ್, ಒಂದು 3 ದೊಡ್ಡ ಸಿನಿಮಾ ಮಾಡಿದ್ರು ಇದಕ್ಕಿಂತ ಮುಂಚೆ. ಇದು 4ನೇ ಪ್ರೊಡಕ್ಷನ್ ಅವ್ರದ್ದು. ಆಮೇಲೆ ಯೋಗಿ ಸರ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಹೀರೋ. ಬಟ್ ಸ್ಟಿಲ್ ಎಷ್ಟು ಕ್ರಿಯೇಟಿವ್ ಫ್ರೀಡಮ್ಸ್ ಕೊಟ್ಟಿದ್ರು ನನಗೆ ಅಂತಂದರೆ, ಸೊ ಎಂಟೈರ್ ನಾನು ಸೀನ್ ಟು ಸೀನ್ ನರೇಷನ್ ಕೊಟ್ಟ ಮೇಲೆ ಆ ಸ್ಕ್ರಿಪ್ಟ್ನ ಲಾಕ್ ಮಾಡಿದ್ರು ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು. ಓಕೆ, ಈ ಸ್ಕ್ರಿಪ್ಟ್ ಚೆನ್ನಾಗಿದೆ, ಈಸ್ ರೆಡಿ ಟು ಇದು ಶೂಟಿಂಗ್ಗೆ ಕರೆಕ್ಟಾಗಿದೆ ಇದು ಅಂತ ಅಷ್ಟೇ. ಅದಾದಮೇಲೆ ಒಂದಿನಕ್ಕೂ ಬಂದು ಇದನ್ನು ಮಾಡೋ, ನೀನು ಹಿಂಗೆ ಮಾಡಬೇಕು, ಅದನ್ನ ಯಾಕೆ ಹಿಂಗೆ ಮಾಡೋ, ಒಂದಿನಕ್ಕೂ ಅವ್ರ ಕೈ ಹಾಕಿದ್ದೇ ಇಲ್ಲ. ಎಂಟೈರ್ ಕ್ರಿಯೇಟಿವ್ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ಸಂಪೂರ್ಣ ತೃಪ್ತಿ ಇದೆ ನನಗೆ. ಮೊದಲನೇ ಸಿನಿಮಾದಲ್ಲೇ ಇಂಥ ಒಂದು ಕ್ಯಾನ್ವಾಸ್ ಸಿಕ್ಕಿರೋದು ವರ್ಕ್ ಮಾಡೋಕ್ಕೆ ಸೋ ಲಕ್ಕಿ. ಸೊ ನಾನು ಏನು ಅಂದ್ಕೊಂಡಿದ್ನೋ ಪೇಪರ್ ಮೇಲೆ, ಸ್ಕ್ರೀನ್ ಮೇಲೂ ಅದೇ ಬಂದಿದೆ ಸಿನಿಮಾ. ಸೊ ಅನ್ನೋ ತೃಪ್ತಿ ನನಗಿದೆ. ಇವಾಗ ಈ ಪ್ರಚಾರ ಇದೆಯಲ್ಲ, ನೀವು ಡಿಫ್ರೆಂಟ್ ಆಗಿ ಪ್ರಚಾರ ಮಾಡಿದ್ದೀರಾ. ಸೊ ಅದೇ ಹೇಗೆ ಅಂತ? ಅದೇ ನಾನು ಏನು ನಂಬ್ತೀನಿ ಅಂತಂದರೆ, ನಿಮಗೆ ಪ್ರಾಡಕ್ಟ್ ಒಂದು ಚೆನ್ನಾಗಿ ಬಂದಾಗ ಒಂದು ಪ್ರಾಡಕ್ಟೇ ಹೇಳ್ಕೊಡುತ್ತೆ ನಿಮಗೆ ಹಿಂಗೆ ಪ್ರಮೋಟ್ ಮಾಡೋ ನನ್ನ ಅಂತ. ಸೊ ದಟ್ಸ್ ವಾಟ್ ಐ ಬಿಲೀವ್. ಸೊ ಎಲ್ಲರೂ ಈಗ ನನ್ನ ಸಿನಿಮಾ ಬಗ್ಗೆ ಯೂಶಲಿ ಎಲ್ಲರಿಗೂ ಏನು ಹೇಳ್ತಾರಲ್ಲ, ಎತ್ತೋರು ಯಜ್ಞಾಮುದ್ದು ಅಂತ. ಸೊ ಹಂಗನ್ಸುತ್ತೆ ನಾನು ಹೇಳ್ಕೊಳಕ್ಕೆ ಹೋದ್ರೆ ಭಾಗ್ಯರಾಜ್ ಬಗ್ಗೆ. ಬಟ್ ಏನಂತಂದ್ರೆ, ಈಗ ಯಾವ್ದೋ ಟೆಕ್ನಿಷಿಯನ್ಸ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಸ್ಟುಡಿಯೋ ಟೆಕ್ನಿಷಿಯನ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಎಲ್ಲರ ಕಡೆಯಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿದೆ ಸರ್, ತುಂಬ ಡಿಫ್ರೆಂಟ್ ಆಗಿದೆ ಅಂತ. ಸೊ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಭಾಗ್ಯರಾಜ್ ಪ್ರಾಡಕ್ಟ್ ಇಟ್ ಸೆಲ್ಫ್ ನನಗೆ ಹೇಳ್ಕೊಡ್ತಾ ಇದೆ. ಸೊ ಈ ಥರ ಮಾಡು, ಈ ಥರ ಮಾಡು, ಈ ಥರ ಮಾಡು ಅಂತ. ಸೊ ಹಾಗಾಗಿ ಈಗ ನೋಡಿದ್ರೆ ಎಲ್ಲ ಕಡೆ, ಈಗ ಮೀಡಿಯಾದಲ್ಲಿ ಇರ್ಬೋದು, ಫೇಸ್ಬುಕ್, ವಾಟ್ಸಪ್, ಎಲ್ಲ ಕಡೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಂದರೆ ಪ್ರಮೋಷನೇ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀರಾ ಅಂತ. ಸೊ ಹೋಪ್ಫುಲ್ಲಿ ಜನನೂ ಇದೇ ಥರ, ಸಿನಿಮಾನು ಇದೇ ಥರ ಒಂದು ಪಾಸಿಟಿವ್ ವೇಲಿ ತೊಗೊತಾರೆ ಅಂತ ನಾನು ನಂಬಿದ್ದೀನಿ. ಓಕೆ, ಮ್ಯೂಸಿಕ್, ಅನೂಪ್ ಸಿಡಿನವರ ಮ್ಯೂಸಿಕ್ ಈಗಲೇ ಹಿಟ್ ಆಗಿದೆ. ಸೊ ಅದರ ಬಗ್ಗೆ ಅದು ಮತ್ತೆ ಅನೂಪ್ ಸಿಡಿನವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ತುಂಬಾ ಫೇಮಸ್. ಸೊ ನಿಮ್ಮ ಮೂವಿಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ಥರ ಯೂಸ್ ಮಾಡ್ಕೊಂಡಿದ್ದಾರೆ? ಸ್ವಲ್ಪ ಮ್ಯೂಸಿಕ್ ಬಗ್ಗೆ. ಆ ಮ್ಯೂಸಿಕ್ ಅಂದರೆ ಒಟ್ಟು ಇದರಲ್ಲಿ 5 ಸಾಂಗ್ ಇದೆ, ಒಂದು ಬಿಟ್ ಸಾಂಗ್ ಇದೆ. ಆ ಬಿಟ್ ಸಾಂಗ್ ನಾವು ಆಡಿಯೋದಲ್ಲಿ ಬಿಟ್ಟಿಲ್ಲ. ಆ್ಯಕ್ಚುಲಿ ಏನಂತಂದ್ರೆ, ರೀ ರೆಕಾರ್ಡಿಂಗ್ ಟೈಮಲ್ಲಿ ನಾವು ಮಾಡಿದ್ದು ಒಂದು 2 minutes ಬಿಟ್ ಸಾಂಗ್ ಇದೆ. ಟ್ರೈಲರಲ್ಲಿ ಸ್ವಲ್ಪ ಗ್ಲಿಮ್ಸ್ ಕೊಟ್ಟಿದ್ದೀವಿ, ಅದು ನಮ್ಮೂರ್ನಾಗೆ ಒಂದು ಬೆಣ್ಣೆ ನಂಬೋಕ್ಕಾಗ್ತಿಲ್ಲ ನನ್ನೆ ಅಂತ. ಅದೊಂದು 2 minutes ಬಿಟ್ ಸಾಂಗ್ ಬರುತ್ತೆ ಹೀರೋಯಿನ್ ಫಸ್ಟ್ ಟೈಮ್ ಇಂಟ್ರೊಡಕ್ಷನಲ್ಲಿ. 5 ಸಾಂಗು 5 ಜಾನರ್ಲಿ ಮಾಡಿದ್ದಾರೆ ಅನೂಪ್. ಸೊ ನೀವು ಬೇರೆ ಸಿನಿಮಾಗೂ ಈ ಸಿನಿಮಾಗೂ ಕಂಪೇರ್ ಮಾಡಿದ್ರೆ ನಿಮಗೆ ಇಲ್ಲಿ 5ಕ್ಕೆ 5 ಬೋನಸ್ಸು. ಸೊ ನಿಮ್ಗೆ ಏನಂತಂದ್ರೆ, ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋಂಗೆ ನಕಲು ಮಾಡಬೇಡಿ ಸಾಂಗು ಅದೊಂಥರ ಯೂಜ್ ಹಿಟ್. ಅದು ನಮ್ಮ ಸಿನಿಮಾದ ಥೀಮ್ ಸಾಂಗ್. ಅದು ಮೆಲೋಡಿ ಇದೆ, ಡ್ಯುಯೆಟ್ ಇದೆ, ರಾಕ್ ಜಾನರ್ ಇದೆ, ಹಿಪ್ ಹಾಪ್ ಜಾನರ್ ಇದೆ, ಒಂದು ಟಿಪಿಕಲ್ ಟಪಂಗುಚ್ಚಿ ಇದೆ. ಸೊ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಒಂದು ಬ್ಯಾಕ್ ಬೋನ್, ರಿಯಲ್ ಬ್ಯಾಕ್ ಬೋನ್ ಇದು ಭಾಗ್ಯರಾಜ್ ಮ್ಯೂಸಿಕ್. ಇನ್ ಬ್ಯಾಕ್ ಬೋನ್ ಸ್ಕೋರ್ ಅಂತೂ ಖಂಡಿತ, ಯು ಟ್ರಸ್ಟ್ ಮೀ, ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ನೀವು ಬ್ಯಾಕ್ ಗ್ರೌಂಡ್ ಸ್ಕೋರ್ನೇ ಸಪ್ರೇಟ್ ಆಗಿ ಗೂಗಲಲ್ಲಿ ಟ್ರೈ ಮಾಡ್ತೀರಾ. ಒರಿಜಿನಲ್ ಸೌಂಡ್ ಟ್ರ್ಯಾಕ್ ಅಂತ ಏನು ಹೇಳ್ತೀವಿ ನಾವು, OST, ಆ OST ಭಾಗ್ಯರಾಜ್ OSTನ 100% ನೀವು ಸರ್ಚ್ ಮಾಡ್ತೀರಾ ಗೂಗಲಲ್ಲಿ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಸೊ ನಿಮಗೆ ಎಕ್ಸ್ಟ್ರಾ ಮೈಲೇಜ್, ಅದು ಪ್ರತಿ ಸೀನು ಎಕ್ಸ್ಟ್ರಾ ಮೈಲೇಜಲ್ಲಿ ಎನ್ಹಾನ್ಸ್ ಮಾಡಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್. ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಸೊ ಅನೂಪ್ ಅವ್ರು ಇರ್ಬೋದು, ನನ್ನ ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಬಿ ನಾಯಕ್ ಅವ್ರು ಇರ್ಬೋದು, ಎಡಿಟರ್ ಕುಬೇಂದ್ರನ್ ಅವ್ರು ಇರ್ಬೋದು, ಪ್ರತಿಯೊಬ್ಬ ಟೆಕ್ನಿಷಿಯನ್, ನನ್ನ ರೈಟರ್ಸ್ ಡಿಪಾರ್ಟ್ಮೆಂಟ್ ಕೇಶವ್ ಮೂರ್ತಿ ಮತ್ತು ಸತ್ಯಪ್ರಕಾಶ್ ಇರ್ಬೋದು. ಸೊ ಪ್ರತಿಯೊಬ್ಬರನ್ನೂ ಎಲ್ಲ ಅವರವರ ವರ್ಗದಲ್ಲಿ ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತಂದರೆ,
ಅದೇನೋ ಹೇಳ್ತಾರಲ್ಲ, ಅಂದ್ರೆ ಒಂದು ಒಳ್ಳೆ ತನಕ್ಕೆ, ಒಂದು ಒಳ್ಳೆ ವಿಷಯಕ್ಕೆ ತಾನಾಗಿ ಎಲ್ಲ ಕೂಡ್ ಬರುತ್ತೆ ಅಂತ. ಸೊ ಹಂಗಾಗಿ ಭಾಗ್ಯರಾಜ್ಗೆ ಎಲ್ಲವೂ ಕೂಡ್ ಬಂದಿದೆ ಅಂತ ನಾನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇವಾಗ ನಾಯಕ ಮತ್ತು ನಾಯಕಿಯ ಪಾತ್ರದ ಬಗ್ಗೆ ಒಂದ್ಸಲ ಸ್ವಲ್ಪ ಹೇಳ್ತಾರೆ ಫಿಲ್ಮಲ್ಲಿ. ಸೊ ಎಲ್ಲರಿಗೂ ಗೊತ್ತಿರಂಗೆ ಇದು ಭಾಗ್ಯರಾಜ್ ಅಂತಂದ್ರೆ ಹೀರೋಯಿನ್ ಕ್ಯಾರೆಕ್ಟರ್ ನೇಮ್ ಭಾಗ್ಯ, ಹೀರೋ ಕ್ಯಾರೆಕ್ಟರ್ ನೇಮ್ ರಾಜು. ಸೊ ಇದೊಂದು ಟಿಪಿಕಲ್ ರಾಮಪಟ್ಟಣ ಅಂತೇಳಿ ಒಂದು ಫಿಕ್ಷನ್ ಹೆಸರಿಟ್ಕೊಂಡಿದ್ದೀನಿ. ಅಥವಾ ರಾಮಪಟ್ಟಣ ಅಂತ ನಿಜವಲ್ಲೂ ಇರ್ಬೋದು, ನಂಗೆ ಗೊತ್ತಿಲ್ಲ ನನಗೆ. ಸೊ ಇದೊಂದು 2003 ಅಂದ್ರೆ ಒಂದು 13 ವರ್ಷ ಹಿಂದ್ಗಡೆ ನಡೆಯುವಂತ ಒಂದು ಸಬ್ಜೆಕ್ಟ್. ಸೊ ಆಲ್ರೆಡಿ ನೀವು ಹೇಳ್ದಂಗೆ ಇದು ಟ್ರೂ ಸ್ಟೋರಿ ಅಲ್ಲ, ಬಟ್ ಕೆಲವೊಂದು ಟ್ರೂ ಇನ್ಸಿಡೆಂಟ್ಸ್ಗಳನ್ನ ಬೇಸ್ ಮಾಡಿ ನಾನು ಒಂದು ಫಿಕ್ಷನ್ ಕತೆ ಮಾಡಿದ್ದೀನಿ. ನಾನು ತುಂಬಾ ನ್ಯೂಸ್ ಪೇಪರಲ್ಲಿ ಓದಿರೋದು, ಕೆಲವೊಂದು ಬುಕ್ಸಲ್ಲಿ ಓದಿರೋದು, ಕೆಲವು ನನ್ನ ರಿಯಲ್ ಲೈಫಲ್ಲಿ ಆಗಿರೋಂಥ ಎಕ್ಸ್ಪೀರಿಯನ್ಸ್. ನನ್ನ ಫ್ರೆಂಡ್ಸ್ನ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಬರುತ್ತೆ ಒಂದು ಸಜ್ಜನ ಅಂತೇಳಿ. ಆ ಸಜ್ಜನ ಕ್ಯಾರೆಕ್ಟರ್ ಬಂದು ಪ್ಯೂರ್ಲಿ ನನ್ನ ಹಾಸ್ಟೆಲ್ ಮೇಟ್ ಒಬ್ಬ ಇದ್ದ ರಾಘವೇಂದ್ರ ಅಂತೇಳಿ, ಅವನ ಕ್ಯಾರೆಕ್ಟರ್ ಇನ್ಫ್ಲೂಯೆನ್ಸ್ ಅದು. ಸೊ ಪ್ರಾಬ್ಲಿ ಇವತ್ತು ನಾನು ಅವ್ನು ಟಚಲ್ಲಿ ಇಲ್ಲ, ಅವ್ನು ನಾಳೆ ದಿನ ಸಿನಿಮಾ ನೋಡಿದಾಗ ಅನ್ಕೊಂಬೋದು ನಾವು ನನ್ನ ಕ್ಯಾರೆಕ್ಟರ್ನೇ ಮಾಡಿಬಿಟ್ಟಿದ್ದಾನೆ ಅಂತ. ಸೊ ಈ ತರ ಒಂದು ರಿಯಲ್ ಕ್ಯಾರೆಕ್ಟರ್ಸ್, ರಿಯಲ್ ಇನ್ಸಿಡೆಂಟ್ಸ್ಗಳನ್ನ ಬೇಸ್ ಮಾಡಿರುವಂತ ಒಂದು ಸಿನಿಮಾ. ಸೊ ಈ ಸಿನಿಮಾದಲ್ಲಿ ರಾಜು ಬಂದು ಅದೊಂದು ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ತಾನಾಯ್ತು, ತನ್ನ ಫ್ರೆಂಡ್ ಆಯ್ತು, ಸಜ್ಜನ ಆಯ್ತು. ಸೊ ಒಂದು ಉಂಡಾಡಿ ಗುಂಡನ್ ತರ ಇರುವಂತ ಒಂದು ಕ್ಯಾರೆಕ್ಟರ್, ರೆಸ್ಪಾನ್ಸಿಬಲ್ ಇಲ್ಲ, ಅಪ್ಪ ಅಮ್ಮ ಇರೋದಿಲ್ಲ. ಈವನ್ ಸಿನಿಮಾದಲ್ಲಿ ಇವಳು ಹೀರೋಯಿನ್ಗೂ ಅಪ್ಪ ಅಮ್ಮ ಇರೋದಿಲ್ಲ, ಹೀರೋಯಿನ್ ತನ್ನ ಮಾವನ ಜೊತೆ ಬೆಳೀತಾ ಇರ್ತಾಳೆ. ಸೊ ಭಾಗ್ಯ ಬಂದು ಅದೇ ಊರಲ್ಲಿ ಒಂದು ಕೇಬಲ್ ಆಫೀಸಲ್ಲಿ ಕೆಲಸ ಮಾಡುವಂತ ಹುಡುಗಿ. ಸೊ ಆಸ್ ಯೂಶುವಲ್ ಒಂದು ಅಚಾನಕ್ ಆಗಿ ಭೇಟಿ ಆಗುತ್ತೆ ಹೀರೋಯಿನ್ ಮೇಲೆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಆ ಇಂಟ್ರೆಸ್ಟ್ ಲವ್ ಆಗಿ ಟರ್ನ್ ಆಗುತ್ತೆ. ಆ ಲವ್ ಆಗಿ ಟರ್ನ್ ಆಗಿ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ ಏನೋ ಸಮಸ್ಯೆ ಇದೆ ಹೀರೋಯಿನ್ ಇದೆ ಲೈಫಲ್ಲಿ ಅಂತ. ಅದನ್ನ ಸಾಲ್ವ್ ಮಾಡಕ್ ಹೋಗ್ತಾನೆ ರಾಜು. ಸಾಲ್ವ್ ಮಾಡಕ್ ಹೋದಾಗ ಒಂದು ಪ್ರಾಬ್ಲಮ್ ಸಿಕ್ಕಾಕೊಂತಾನೆ. ಆ ಪ್ರಾಬ್ಲಮ್ ಇಂದ ಆಚೆ ಬರೋದಕ್ಕೆ ಹೋಗಿ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಸಿಕ್ಕಾಕೊಂತಾನೆ. ಸೊ ಈ ದೊಡ್ಡ ಮೆಸ್ಸಪ್ ಅಲ್ಲಿ ಹೆಂಗೆ ಸಿಗಾಕೊಂತಾರಲ್ಲ, ಅದರಿಂದ ಹೆಂಗ್ ಆಚೆ ಬರ್ತಾರೆ ಅನ್ನೋದೇ ಕತೆ. ಸೊ ಇದನ್ನ ಒಂದು ಹ್ಯೂಮರ್ ವೇ ಅಲ್ಲಿ, ಅಟ್ ದ ಸೇಮ್ ಟೈಮ್ ಥ್ರಿಲ್ಲರ್ ವೇ ಅಲ್ಲಿ ಸೊ ಹೇಳೋ ಪ್ರಯತ್ನ ಮಾಡಿದ್ದೀವಿ. ಸೊ ಪ್ರಯತ್ನ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಂಬಿದೀನಿ. ನೋಡ್ಬೇಕು ಇನ್ನು ಜನಕ್ಕೆ ಬಿಟ್ಟಿದ್ದು. ಟ್ರೈಲರ್ ಹಿಟ್ ಆಗಿದ್ದು ನೋಡಿ ಮೂವಿ ಹಿಟ್ ಆಗುತ್ತೆ ಅಲ್ಲ, ಅದೇ ನಾನು ಯಾವಾಗಲೂ ಅದನ್ನೇ ಹೇಳ್ತೇನೆ, ಎಕ್ಸ್ಪೆಕ್ಟೇಷನ್ ಯಾವತ್ತೂ ಹರ್ಟ್ ಆಗುತ್ತೆ ನಿಮ್ಗೆ. ಅಂದ್ರೆ ಎಕ್ಸ್ಪೆಕ್ಟೇಷನ್ ಯಾವತ್ತೂ ನಿಮ್ಗೆ ನೋವು ತರುತ್ತೋ ಹೊರತು ಖುಷಿ ತಂದಿದಂತೂ ಗೊತ್ತಿಲ್ಲ. ಸೊ ಏನೋ ದೇವ್ರದ ಟ್ರೈಲರ್ ಹಿಟ್ ಆಗಿದೆ. ತುಂಬಾನೇ ನನ್ಗೇನಂದ್ರೆ ಅದೊಂಥರ ಭಯನೇ ಶುರು ಆಗ್ಬಿಟ್ಟಿದೆ. ಹಿಟ್ ಆಗಿದೆ, ಒಂಥರ ಭಯ ಕ್ರಿಯೇಟ್ ಆಗಿದೆ. ಏನಂತಂದ್ರೆ ಟೂ ಮಚ್ ಎಕ್ಸ್ಪೆಕ್ಟೇಷನ್ ಆಗ್ಬಿಟ್ಟಿದೆ. ಈಗ ಡೈಲಿ ನನಗೆ ಏನಂದ್ರೆ ಅಟ್ಲೀಸ್ಟ್ ಒಂದು 10-15 ಮೆಸೇಜ್ ಅವರು ಬರುತ್ತೆ ನನಗೆ ಫೇಸ್ಬುಕ್ ಅಲ್ಲಿ. ಟ್ರೈಲರ್ ಅಂತೂ ಅದ್ಭುತವಾಗಿದೆ, ತುಂಬಾ ಜನ ಶೇರ್ ಮಾಡಿದ್ದಾರೆ ಟ್ರೈಲರ್ನ ಯೂಟ್ಯೂಬ್ ಅಲ್ಲಿ, ಇದು ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಎಲ್ಲಾ ಕಡೆ ಆನ್ಲೈನ್ ಅಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ, ಸಪೋರ್ಟ್ ಸಿಗ್ತಾ ಇದೆ ಟ್ರೈಲರ್ಗೆ. ಖುಷಿ ಆಗ್ತಾ ಇದೆ. ಅಂದ್ರೆ ನಾವು ಕಷ್ಟಪಟ್ಟು ಮಾಡಿದ್ದು ಒಂದು ಪ್ರಾಡಕ್ಟ್ ತುಂಬಾ ಇಷ್ಟಪಟ್ಟು ಮಾಡಿದ್ದೀವಿ. ಜನ ಅದ್ಭುತವಾಗಿ ರಿಸೀವ್ ಮಾಡ್ಕೊಂತ ಇದ್ದಾರೆ ಅಂತ ತುಂಬಾ ಜನ ಅದೇ ಕೇಳ್ತಾ ಇದ್ದಾರೆ. 5th ಯಾವ ಥಿಯೇಟರ್ ಲಿಸ್ಟ್ ಕೊಡಿ, ಫಸ್ಟ್ ಶೋ ನೋಡ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ ಟ್ರೈಲರ್ ಅಲ್ಲಿ ಹಂಗೆ ಅಂತ. ಸೊ ಹೋಪ್ಫುಲಿ ಜನ ಸಿನಿಮಾ ನಿಂಗೆ ರಿಸೀವ್ ಮಾಡ್ಕೊಂತಾರೆ ಅಂತ ನಂಬಿದ್ದೀನಿ. ಇನ್ನು ಅದೇ ನೋಡಬೇಕು. ಅದೇ ಇನಿಷಿಯಲಿ ಅರೌಂಡ್ ಒಂದು 75-80 ಥಿಯೇಟರ್ಸ್ ಪ್ಲಾನ್ ಮಾಡಿದ್ದೀವಿ. ಸೊ ಅದೇ ಇನ್ನೂ ಪ್ರಾಬಬ್ಲಿ ಇನ್ನೊಂದು 2-3 days ಅಲ್ಲಿ ಇನ್ನೊಂದಷ್ಟು ಥಿಯೇಟರ್ಸ್ ಎಕ್ಸಾಕ್ಟ್ ಪಿಕ್ಚರ್ ಗೊತ್ತಾಗುತ್ತೆ. ನೋಡ್ಬೇಕು ಏನಿಲ್ಲ, ನಾನು ಎಲ್ಲರಿಗೂ ಹೇಳೋದು ಇಷ್ಟೇನೆ. ಸೊ ಏನೋ ಅದ್ಭುತ ಮಾಡ್ಬಿಟ್ಟಿದ್ವಿ ಅಂತಾನು ಹೇಳ್ತಾ ಇಲ್ಲ. ಏನೋ ಟೂ ಮಚ್ ಯಾರು ಮಾಡಿಲ್ದೇ ಇರೋದು, ಔಟ್ ಆಫ್ ದಿ ಬಾಕ್ಸ್, ಏನೋ ಒಂದು ಟೈಟಾನಿಕ್ ಅವತಾರ ಸಿನಿಮಾ ಮಾಡಿದೀನಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಒಂದು ನೀಟ್ ಸಿನಿಮಾ ಮಾಡಿದ್ವಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಕುತ್ಕೊಂಡು ಆರಾಮಾಗಿ ಒಂದು ಎಂಟರ್ಟೈನ್ಮೆಂಟ್ ಅಟ್ ದ ಸೇಮ್ ಟೈಮ್ ಒಂದು ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋಂಥ ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಆ ಸಿನಿಮಾಗೆ ಏನ್ ಕೇಳುತ್ತೋ ರೆಸ್ಪಾನ್ಸ್, ಆ ರೆಸ್ಪಾನ್ಸ್ ನಾನು ದಯವಿಟ್ಟು ನೀವು ಥಿಯೇಟರ್ಗೆ ಬಂದು ಕೊಡ್ಬೇಕಾಗಿ ನಾನು ಕೇಳ್ಕೊಂತೇನೆ. ಫೆಬ್ರವರಿ 5ನೇ ತಾರೀಕು ಆಲ್ ಓವರ್ ಕರ್ನಾಟಕ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇಲ್ಲಿ ತನಕ ನೀವು ನಮ್ಗೆ ಏನ್ ಸಪೋರ್ಟ್ ಮಾಡಿದ್ದೀರಾ, ಏನ್ ಎಂಕರೇಜ್ ಮಾಡಿದ್ದೀರಾ, ಏನ್ ಲವ್ ಕೊಟ್ಟಿದ್ದೀರಾ, ಅದೇ ಸೇಮ್ ವೇ ನೀವು ಫೆಬ್ರವರಿ 5ನೇ ತಾರೀಕು ಈ ಸಿನಿಮಾ ರಿಲೀಸ್ ಆದಾಗ ಸಿನಿಮಾಗೂ ಕೊಡಬೇಕಾಗಿ ಈ ಮುಖಾಂತರ ಎಲ್ರಿಗೂ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಭಾಗೀರಥ್ ಚಿತ್ರತಂಡದ ನಾಯಕ ಮಹೇಶ್ ಮತ್ತು ದೀಪಕ್ ಮಧುವನಹಳ್ಳಿ ನಿರ್ದೇಶಕರು ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಹಾಗಾಗಿ ಫೆಬ್ರವರಿ 5ಕ್ಕೆ ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟರ್ನಲ್ಲಿ ಮೂವಿ ನೋಡಿ. ಧನ್ಯವಾದಗಳು.